ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ 2 ವರ್ಷದಿಂದ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೇವೆ, ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ನಾವು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅವರು ಊಹೆ ಮಾಡಿದ್ರು, ಅದು ಕೂಡ ಫೇಲ್ ಆಯಿತು. ನಾವು 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ, ಜನಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನು ತಂದಿದ್ದೇವೆ ಮತ್ತು ನಮ್ಮ ಯೋಜನೆಗಳು, ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟ್ ಅನ್ನು ಈ ಬಾರಿ ಕೊಟ್ಟಿದ್ದಾರೆ. ಅದು ಕೂಡ ಜನಮನ್ನಣೆ ಗಳಿಸಿತು. ಹೌದಪ್ಪ, ಒಳ್ಳೆ ಬ್ಯಾಲೆನ್ಸ್ ಆಗಿ ಕೊಟ್ಟಿದ್ದಾರೆ ಬಡ್ಜೆಟ್ ಅನ್ನು ಅಂತ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಅವರಿಗೆ ಹೌದು, ನಾವೇನಾದರೂ ಮಾಡಬೇಕು, ಇಲ್ಲದಿದ್ರೆ ನಾವು ಕಳೆದೋಗ್ಬಿಡ್ತೀವಿ ಬಿಜೆಪಿಯವರು ಅಂತೇಳಿ ಈಗ ಜನಾಕ್ರೋಶ. ಎಲ್ಲಿ ಯಾವ ಜನ ಆಕ್ರೋಶ ಮಾಡಿದ್ರು ಇವರಿಗೆ? ಸುಮ್ಮನೆ ಅವರೇ ಬಿಜೆಪಿ ಪಾರ್ಟಿಯವ್ರು ಸೇರ್ಕೊಂಡು ಆಕ್ರೋಶ ಮಾಡೋದಲ್ಲ, ಜನ ಆಕ್ರೋಶ ಮಾಡಬೇಕಲ್ವಾ? ಜನಾಕ್ರೋಶ ಅಂದ್ರೇನು? ಜನ ಬೀದಿನಲ್ಲೇ ಎಲ್ಲ ನಮ್ಮನ್ನು ಬೈಬೇಕಪ್ಪ, ಆ ರೀತಿ ಯಾವುದಾದ್ರೂ ನಡೆದಿದ್ರೆ ಒಪ್ಕೊಳ್ಳೋಣ. ಅಂಥದ್ದೇನೂ ಇಲ್ಲ, ಅವರು ಆಕ್ರೋಶ ಮಾಡಲಿ. ಭಾರತೀಯ ಜನತಾ ಪಾರ್ಟಿ ನೋಡಿ, ಇದೆಲ್ಲ ಕಾನ್ಶಿಯಸ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡಿದೆ. ಯಾರು ಸಮುದಾಯದಲ್ಲಿ ಹಿಂದೆ ಉಳಿದಿದ್ದಾರೆ ಅವರಿಗೆ ಮೇಲೆ ತರ್ತಕ್ಕಂಥ, ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ರೀತಿಯಲ್ಲಿ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು ಆಗಿಂದಾಗ್ಗೆ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ಮೀಸಲಾತಿ ಎನ್ನುವಂಥದ್ದು ಯಾತಕ್ಕೆ ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಅಲ್ವಾ? ಪರಿಶಿಷ್ಟ ಜಾತಿ ಜನಾಂಗಕ್ಕೆ, ಹಿಂದುಳಿದವರಿಗೆ ಮೀಸಲಾತಿಯನ್ನು ಮಾಡುವಾಗ ಕೂಡ ಇದೇ ಪ್ರಶ್ನೆ ಬರುತ್ತೆ. ಯಾರು ಹಿಂದೆ ಉಳಿದಿದ್ದಾರೆ, ಸಾವಿರಾರು ವರ್ಷಗಳಿಂದ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ, ವಂಚಿತರಾಗಿದ್ದಾರೆ, ಅವರನ್ನು ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಬೇಕು ಅಂತ ಸಂವಿಧಾನದಲ್ಲಿ ಹೇಳಿದೆಯಪ್ಪ. ಅದರ ಪ್ರಕಾರ ನಾವು ಈಗ 16-18% ಮುಸಲ್ಮಾನರಿದ್ದಾರೆ ಈ ರಾಜ್ಯದಲ್ಲಿ, ಅಲ್ಪಸಂಖ್ಯಾತರು. ಆ 16-18% ಹಿಂದೆ ಉಳಿದ್ಬಿಡ್ಬೋದಾ? ಕ್ರಿಶ್ಚಿಯನ್ಸ್ ಇರ್ಬೋದು, ಜೈನರು ಇರ್ಬೋದು, ಅಥವಾ ಮುಸ್ಲಿಮ್ಸ್ ಇರ್ಬೋದು, ಇವರೆಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದಾರೆ. ಅವರು ನಮ್ಮ ಜೊತೆಯಲ್ಲೇ, ಎಲ್ಲರ ಜೊತೆಯಲ್ಲೇ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು. ಇಷ್ಟೇ ನಮ್ಮ ಉದ್ದೇಶ. ನಾನು ಪ್ರತಿ ಸರಿನೂ ನಿಮ್ಗೆ ಹೇಳ್ತಾನೆ ಇದ್ದೀನಪ್ಪ, ನೀವು ಕೇಳೋದೇ ಇಲ್ಲ. ನಮ್ಮದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ. ದಲಿತ ಸಮಾವೇಶದೊಂದು ಅಂಗ ಉಳಿತು ಸರ್, ಏನು ಮಾತಾಡಲ್ಲ. ರಾಜಕೀಯ ಅಂದ್ರೆ ಸರ್ವಸಾಮಾನ್ಯ ಕುತೂಹಲ ಸರ್. ಮಾತಾಡಿಲ್ಲ. ನಿಮ್ದು ಬಹಳಷ್ಟು ಡಿಮ್ಯಾಂಡ್ಸ್ ಇದೆ. ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ನೀವು ದೆಹಲಿಗೆ ಹೋಗಿರ್ಲಿಲ್ಲ? ಹೋಗಿಲ್ಲ. ಬೆಳವಣಿಗೆಗಳ ಬಗ್ಗೆ ನೋಡಪ್ಪ, ರಾಜಕೀಯದ್ದೇನು ಚರ್ಚೆ ಮಾಡಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕುಟುಂಬದ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು, ಮಾತಾಡಿಕೊಂಡು, ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೇನೆ, ಕಾಫಿ ಕುಡಿದಿದ್ದೀನಿ. ಆಯ್ತಾ? ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಕುಟುಂಬದಲ್ಲೂ ಕೂಡ ಇಬ್ರು ಪ್ರಭಾವಿ ರಾಜಕಾರಣಿಗಳ ಸರ್, ನೀವು ಮತ್ತೆ ಅವರು ಏನಾದ್ರು? ಅಲ್ಲಲ್ಲ, ಇದಾರಲ್ಲ. ಪ್ರಿಯಾಂಕ್ ಇದ್ದಾನೆ, ಆಮೇಲಿಂದ ರಾಧಾಕೃಷ್ಣ ಅವರು MP ಆಗಿದ್ದಾರೆ. ಆಯ್ತಾ? ನಾವೆಲ್ಲ ಈಗ ಮಾತಾಡ್ಕೊಂಡು ಬರ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಚಿಕ್ಕಂದಿನಿಂದ ನಾನು ಪ್ರಿಯಾಂಕನ್ನ ಚಿಕ್ಕಂದಿನಿಂದ ನೋಡಿರೋದು. ಆಮೇಲೆ ರಾಧಾಕೃಷ್ಣ ನಾವು ಎಲ್ಲ ಒಂದು ಆಯಿತು 45 ವರ್ಷದ ಫ್ರೆಂಡ್ಶಿಪ್ಪು. ಆಯಿತಾ? ಅದರಿಂದ ಇವೇ ಮಾತಾಡೋದು ನಾವು, ಬೇರೆ ಏನು ಮಾತಾಡೋದು. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇಲ್ಲ, ಏನೂ ಇಲ್ಲ. ಅವರು ಕೇಳಿಲ್ಲ, ನಾನು ಕೊಟ್ಟು. ಹಿರಿಯಣ್ಣ ಅವರು ನಿಮ್ಗೇನಾದ್ರು ಅವ್ರಿಗೆ ಆದಂಥ ಚಾನೆಲ್ಗಳಿದೆ. AICC ಪ್ರೆಸಿಡೆಂಟ್ಗಳಿಗೆ ಚಾನೆಲ್ ಇಲ್ಲ, ಅವ್ರು ತಗೊಳ್ತಾರೆ ಮಾಹಿತಿ. ನಮ್ಮ ಹತ್ರ ಏನು ಕೇಳಿಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ಸರ್, ಈಗ ಸಹಜವಾಗಿ ನಿಮ್ ಬೆಂಬಲಿಗರೆಲ್ಲ ಮಾತಾಡ್ತಾ ಇದ್ದಾರೆ ಸರ್, ನಾಯಕತ್ವ ಬದಲಾವಣೆ ಆದ್ರೆ ನಮ್ ಸಾಹೇಬ್ರಿಗೆ ಅವಕಾಶ ಇದೆ ಅಂತ. ಬರೋಣ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.